ಪಾಪನೇ ಪ್ರೀತಿಯ ಸಹೋದರರೇ, ಗುನಾಹನೇ ಪ್ರೀತಿಯ ಸಹೋದರರೇ. ಇಲ್ಲ ತನಕ ಬಂದಿದೆ. ಅಲ್ಲಾಹು ಅಕ್ಬರ್. ಹಜರತೆ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾ ಅಲೈಹಿ, ನಾವ್ ಏನ್ ಮಾಡ್ತೀವಿ, ನಾವು ಯಾವುದೇ ಪಾಪ ಮಾಡಿದ್ರೆ ಯಾರಿಗೆ ಕಣ್ಣಿಗೆ ಕಾಣಂಗಿಲ್ಲ. ಅಲ್ಲಾಹು ಅಕ್ಬರ್. ಅಲ್ಲಾಹನ ಲಾಖ್ ಶುಕ್ರ್ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಾವು ಎಷ್ಟು ಶುಕ್ರ್ ಮಾಡಿದ್ರೆ ಕಡಿಮೆ ಇದೆ. ಏಕೆಂದ್ರೆ ನಾವು ಪಾಪ ಮಾಡಿದ ನಂತರ ನಮ್ಮ ದೇಹದಿಂದ ಯಾವುದೇ ತರಹದ ಕೆಟ್ಟ ವಾಸನೆ ಬರಾಕುಂತಿಲ್ಲ. ಮೊದಲಿನ ಜನರು ಏನಾದ್ರೂ ಚಿಕ್ಕವಾದ ಪಾಪವನ್ನು ಮಾಡಿದರೆ ಅವ್ರ ಮೇಲೆ ತಕ್ಷಣ ಶಿಕ್ಷೆಯನ್ನು ಬರ್ತಿತ್ತು. ಎಷ್ಟೋ ಜನರು ಮಂಗಾದ್ರು, ಎಷ್ಟೋ ಜನರು ಕೋತಿ ಆದ್ರು, ಎಷ್ಟೋ ಜನರು ಹಂದಿ ಆದ್ರು, ಎಷ್ಟೋ ಜನರು ಖಿಂಜೀರ್ ಆದ್ರು, ಎಷ್ಟೋ ಜನರು ಕತ್ತಿ ಆದ್ರು. ಏಕೆ ಆದ್ರು? ಅವ್ರು ಪಾಪ ಮಾಡ್ತಿದ್ರು, ತಕ್ಷಣ ಆ ಜನರ ಮೇಲೆ ಶಿಕ್ಷೆಯನ್ನು ಬರ್ತಿತ್ತು. ಇವತ್ತು ನಮ್ಮ ಮೇಲೆ ಶಿಕ್ಷೆ ಎದಕ್ ಬರಾಕುಂತಿಲ್ಲ? ಯಾಕೆಂದ್ರೆ ರಸೂಲ್ ಅಲ್ಲಾಹನ ದುವಾ ನಮ್ಮ ಮ್ಯಾಲಿದೆ ಪ್ರೀತಿಯ ಸಹೋದರರೇ. ನಾವು ರಸೂಲ್ ಅಲ್ಲಾಹನ ಉಮ್ಮತಿ ಪ್ರೀತಿಯ ಸಹೋದರರೇ. ಅಲ್ಲಾಹು ಅಕ್ಬರ್. ಅಲ್ಲಾಹನ ಲಾಖ್ ಶುಕ್ರ್ ಇದೆ. ಆ ಪಾಪನ ಪ್ರಕಾರ ನಮ್ಮ ದೇಹ ಮೇಲೆ ಏನಾದ್ರೆ ಕೆಟ್ಟ ವಾಸನೆ ಬಂದಿದ್ರೆ ನಾವು ಇವತ್ತು ಯಾರಾದ್ರೆ ಜನರ ಜೊತೆ ನಾವು ಕುಂದಿರ್ತಿದ್ವಿ, ಏನಾದ್ರೂ ಕಾರ್ಯಕ್ರಮ ಹೋಗ್ತಿದ್ದಿಲ್ಲ. ಏಕೆ? ನಮ್ಮ ಪಾಪನಿಂದ ನಮ್ಮ ದೇಹದಿಂದ ವಾಸನೆ ಬರ್ತಿತ್ತು. ಆದ್ರೆ ಇವತ್ತು ಕಾಲದಲ್ಲಿ ಆ ವಾಸನೆ ಬರಾಕುಂತಿಲ್ಲ. ಏಕೆ ಬರಾಕುಂತಿಲ್ಲ? ಆದರೆ ಇಲ್ಲೇ ತನಕ ಬಂದಿದೆ ಪ್ರೀತಿಯ ಸಹೋದರರೇ, ಯಾರು ಜನರು ಪಾಪವನ್ನು ಮಾಡಿದ್ರು ಆ ಜನರಿನ ಮುಖ ಆ ರೀತಿ ಕಾಣುತ್ತದೆ. ಅವರು ಪಾಪನ ಪ್ರಕಾರ ಜನರಿನ ಮುಖವನ್ನು ಕಂಡು ಬರುತ್ತದೆ. ಇವತ್ತು ಬಹಳಷ್ಟು ಜನ ನೋಡಿರಬಹುದು, ಆ ವ್ಯಕ್ತಿಯ ಮುಖ ನೋಡಿದ ನಂತರ ನನಗೆ ಗೊತ್ತಾಗುತ್ತಿದೆ ಆ ವ್ಯಕ್ತಿ ಯಾವ ರೀತಿ ಇದ್ದಾನೆ ಅನ್ನೋದು. ಆ ವ್ಯಕ್ತಿ ಒಳಗೆ ಎಷ್ಟು ಸಿಟ್ಟಿದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ಕೋಪ ಇದೆ, ಬರೀ ಮುಖದ ಮೇಲೆ ನೋಡಿದ ನಂತರ ಕಂಡು ಹಿಡಿತಾರೆ ಬಹಳಷ್ಟು ಜನರು. ಅದಕ್ಕೆ ಹೇಳಿದ್ದಾರೆ ಬುಜ್ರನ್ ಇಸ್ಲಾಂ ಏನಂತ, ನಿಮ್ಮ ನಡವಳಿಕೆ ಮೇಲೆ ನಿಮ್ಮ ಮುಖದ ಮೇಲೆ ಗೊತ್ತಾಗುತ್ತದೆ ನಿಮ್ಮ ಮುಖ ಯಾವ ರೀತಿ ಕಾಣಬಹುದು, ನೀವು ಹೇಗಿದ್ದೀರ ಅನ್ನೋದು. ಇಲ್ಲಿ ತನಕ ಬಂದಿದೆ ಹಿರಿಸ್ ಅಂದರೆ ಲಾಲಚಿ, ಪಡ್ಕೊಳ್ಳೋದು, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು. ಇದು ಯಾರಿಗೆ ಕಾಣಂಗಿಲ್ಲ. ಎಲ್ಲಾರು ಜನರು ಬಹಳಷ್ಟು ಜನರ ಮೇಲೆ ನಡ್ಕೊಂಡು ಹೋಗ್ತಿರ್ತಾರ. ಅದು ನನ್ಗೆ ಬೇಕಪ್ಪ, ಅದೇನಿದ್ರೆ ನನ್ಗೆ ಬೇಕು. ಎಷ್ಟು ಕೊಟ್ಟಿದ್ರೇನೆ ಇನ್ನೂ ಹೆಚ್ಚಿಗೆ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು, ಇನ್ನೂ ಚಲೋ ಆಗ್ತಿತ್ತು. ಒಂದು ಸಾರಿ ಹೆಸರು ತಗೊಂಡಿದಾರ, ಇನ್ನೂ 4 ಸಾರಿ ತಗೊಂಡಿದ್ರೆ ಇನ್ನೂ ಚಲೋ ಆಗ್ತಿತ್ತು, ನಂದೇ ತಗೋಬೇಕಾಗಿತ್ತು. ಹಿರಿಸ್ ಅಂತಾರ, ಇನ್ನು ನಾನು ಬೇಕು ಬೇಕು ಬೇಕು. ಇಂತಹ ರೂಢಿ ಏನಿದೆ, ಈ ನಡವಳಿಕೆ ಏನಿದೆ, ಇನ್ನು ಮನುಷ್ಯರ ನಡವಳಿಕೆ ಇಲ್ಲ, ಇದು ಪ್ರಾಣಿಯ ನಡವಳಿಕೆ. ಪ್ರಾಣಿ ಒಳಗೆ ಎಂತಹ ಪ್ರಾಣಿ? ನಾಯಿಯ ಪ್ರಾಣಿ ಅಂತ ಹೇಳಿದ್ದಾರೆ. ನಾಯಿಯ ಕೆಲಸ ಇನ್ನೂ ನನ್ಗೆ ಬೇಕು, ಇನ್ನೂ ನನ್ಗೆ ಬೇಕು, ಇನ್ನೂ ನನ್ಗೆ ಬೇಕು. ನಾಯಿ ಹಿರಿಸ ಲಾಲಚಿ ಜಾಸ್ತಿ ಇರುತ್ತದೆ ನಾಯಿ ಒಳಗೆ. ಎರಡನೇದು ಹೇಳಿದ್ರು, ಯಾವ ವ್ಯಕ್ತಿ ಒಳಗೆ ನಾಚಿಕೆ ಮರ್ಯಾದೆ ಏನಿರುವುದಿಲ್ಲ, ನಾಚಿಕೆ ಅನ್ನೋದು ಇರೋದಿಲ್ಲ. ಎಲ್ಲೇ ನೋಡಿದ್ರೆ ಹಾಗೆ ಸ್ವಲ್ಪ ನಮ್ಮ ಶರಮ್ಗ ನಾವು ಮುಚ್ಚಬೇಕು, ಇಸ್ಲಾಂನಲ್ಲಿ ಈ ರೀತಿ ಇರಬೇಕು, ಏನೋ ಅವ್ರು ಗೊತ್ತಿರಂಗಿಲ್ಲ. ಸ್ವಲ್ಪ ನಾವು ನಾಚಿಕೆ ಪಡ್ಕೋಬೇಕು, ನಾಚಿಕೆ ಅನ್ನೋದು ಅವ್ರ ಒಳಗೆ ಇರುವುದಿಲ್ಲ. ಇಂತಹ ವ್ಯಕ್ತಿಯ ಕೆಲಸ ಇದು ಮನುಷ್ಯರನ ಕೆಲಸ, ಮಾನವೀಯತೆ ಕೆಲಸ ಇಲ್ಲ, ಇದು ಪ್ರಾಣಿಯ ಕೆಲಸ. ಪ್ರಾಣಿಯ ಕೆಲಸ ಅಂತ ಹೇಳಿದ್ದಾರೆ. ಅದು ಎಂತಹ ಪ್ರಾಣಿ? ಪ್ರಾಣಿ ಒಳಗೆ ಎಂತಹ ಪ್ರಾಣಿ ಹೆಸರು ಬಂದಿದೆ? ಖಿಂಜೀರ್ ಅಂದರೆ ಹಂದಿ. ಖಿಂಜೀರಿನ ಕೆಲಸ. ಇವತ್ತು ಜನರು ಏನ್ ಹೇಳ್ತಾರಂದ್ರೆ, ಅಲ್ಲಾಹು ಅಕ್ಬರ್, ಹೇಳೋದಕ್ಕೆ ಬಹಳಷ್ಟು ಇದೆ. ಹೆಣ್ಣು ಮಕ್ಕಳಿನ ಮುಂದೆ ಶರ್ಟ್ ತೆಗೆದು ಅಡ್ಡಾಡೋದಕ್ಕೆ ಗಂಡಸನ ಅಂತ ಹೇಳಕ್ ಹೋಗ್ತಿದ್ದಾರೆ. ಹೆಣ್ಣು ಮಕ್ಕಳ ಮುಂದೆ ಲಪಾಟಿವನ್ನು ತೆಗೆದು ಹಾಫ್ ಚಡ್ಡಿ ಹಾಕೊಂಡು ಅಡ್ಡಾಡೋದಕ್ಕೆ ಗಂಡಸನ ಹೇಳಕ್ ಕುಂತಿದಾರ. ಅಲ್ಲಾಹು ಅಕ್ಬರ್. ಬೇಹಯಾಯಿ ಅಂದರೆ ನಾಚಿಕೆ ಇರ್ಲಾರ್ದಂಗೆ ಯಾರು ಕೆಲಸ ಮಾಡಿದ್ರು ಅದು ಕೆಲಸ ಜನರಿನ ಮಾನವೀಯತೆ ಕೆಲಸ ಇಲ್ಲ, ಅದು ಪ್ರಾಣಿಯ ಕೆಲಸ. ಎಂತ ಪ್ರಾಣಿ? ಹಂದಿ, ಖಿಂಜೀರ್ ಅಂತ ಹೇಳಿದ್ದಾರೆ. ಅಲ್ಲಾಹು ಅಕ್ಬರ್. ಹಂದಿಗೆ ನೋಡಿದಿರಾ ಯಾವತ್ತು? ಯಾವುದೇ ಜಗ ನೋಡಿಂಗಿಲ್ಲ ಹಂದಿ. ಎಲ್ಲಿ ಬೇಕಾದ್ರೆ ಬರೀ ಬೇಹಯ ನಾಚಿಕೆಲಾರ್ದಂಗೆ ಕೆಲಸ ಮಾಡುತ್ತದೆ. ಇಂತಹ ಕೆಲಸ ಪ್ರಾಣಿ ಕೆಲಸ ಅಂತ ಹೇಳಿದ್ದಾರೆ. ಮೂರನೇ ಕೆಲಸ, ಅಲ್ಲಾಹನ ಭಕ್ತಾದಿಗಳಿಗೆ ನೋವು ಕೊಡೋದು, ಅಲ್ಲಾಹನ ಭಕ್ತಾದಿಗಳಿಗೆ ಕೆಟ್ಟವಾದ ಮಾತುಗಳನ್ನ ಹೇಳೋದು, ಅಲ್ಲಾಹನ ಪ್ರಾರ್ಥನೆ ಮಾಡೋದು, ಜನರ ಬಗ್ಗೆ ಕೆಟ್ಟ ವಿಚಾರ ಇಟ್ಕೊಳ್ಳೋದು. ಇದು ಎಂತಹ ಕೆಲಸ? ಇದು ಯಾವ ಪ್ರಾಣಿದ ಕೆಲಸ? ಚೋಳ ಅಂತ ಹೇಳಿದ್ದಾರೆ. ಬಿಚ್ಚು, ಚೋಳ, ಕಚ್ಚೋದು, ಹಳ್ಳ ಮಳೆ ಅಂತಹ ಜನ ಕಚ್ಚಿರ್ತಾರೋ, ಬರೀ ಕಚ್ಚೋದು ಕೆಲಸ. ಅಲ್ಲಾಹು ಅಕ್ಬರ್. ನಿಮ್ಮ ಮುಖಗಳು ನಿಮ್ಮ ನಡವಳಿಕೆ ಮೇಲೆ ಗೊತ್ತಾಗುತ್ತದೆ, ಕಂಡು ಬರುತ್ತದೆ. ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾ ಅಲೈಹಿ, ಇವರು ದೊಡ್ಡವಾದ ಅಲ್ಲಾಹನ ಸಂತರು. ಮಸಜಿದ್ ಜಾಮಿಯಾ ದೆಹಲಿನಲ್ಲಿ ಜಾಮಿಯಾ ಮಸೀದ್ ಇದೆ. ಜಾಮಿಯಾ ಮಸಜಿದ್ ನಿಂದ ಸ್ವಲ್ಪ ದೂರ ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾ ಅಲೈಹಿ ಮನಿವ ನಿಂತು ಮತ್ತು ಮದರ್ಸನ ಇತ್ತು. ಅವರು ಮದರ್ಸಾ ಓದಿಸೋದ ಕಾರಣ ಏನ್ ಮಾಡ್ತಿದ್ರು? ಬೈತುಲ್ ಯಾನಿ ಮಸಜಿದುಲ್ ಬೈತ್, ಮನಿ ಒಳಗೇನೆ ಮಸಜಿದ್ ಮಾಡ್ಕೊಂಡಿದ್ರು. ಶುಕ್ರವಾರಕ್ಕೊಮ್ಮೆ ದೆಹಲಿ ಜಾಮಿಯಾ ಮಸೀದ್ ಬಂದು ನಮಾಜ್ ಮಾಡಿ ಹೋಗ್ತಿದ್ರು ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾ ಅಲೈಹಿ. ಎಲ್ಲಾರು ಜನರು ವಾರಕ್ಕೊಮ್ಮೆ ಅವ್ರಿಗೆ ನೋಡೋದಕ್ಕೆ ನಿಂದಿರ್ತಿದ್ರು. ದಾರಿಯಲ್ಲಿ ಎಲ್ಲಾರು ಲೈನ್ ಆಗಿ ನಿಂದಿರ್ತಿದ್ರು. ಏಕೆ ನಿಂದಿರ್ತಿದ್ರು? ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾ ಅಲೈಹಿ ಅವರು ಬರೋರಿದ್ದಾರೆ. ಇವತ್ತು ನಾವು ಬರೀ ಮುಖಗಳಿಗೆ ನೋಡಿ ನಾವು ಹುಚ್ಚರ್ಕೊಂತಿದ್ವಿ, ಮೋಸ ಪಡ್ಕೊಳಕ್ ಕುಂತಿದ್ವಿ. ಎಲ್ಲಾ ಜನರಿಗೆ ಇವರು ಎಲ್ಲಾರು ಒಳ್ಳೆಯರು ಅಂತ ನಾವು ಯಾವತ್ತು ತಿಳ್ಕೊಬಾರ್ದು. ಇದು ಮೊದಲಿಗೆ ನಾವು ನೆನಪಿಟ್ಕೋಬೇಕು. ಎಷ್ಟು ನಮ್ಮ ಜೊತೆ ಪ್ರೀತಿನಿಂದ, ಎಷ್ಟು ನಮ್ಮ ಜೊತೆ ಮುಖದ ಮೇಲೆ ಒಂದ್ ರೀತಿ, ಹೃದಯದಲ್ಲೇ ಒಂದ್ ರೀತಿ ಇರ್ತಾರ ಜನರ ಸ್ವಲ್ಪ. ಇದು ಬುಜುರ್ಗಾನ್ ಇಸ್ಲಾಂ ಹೇಳಿ ಕೊಟ್ಟಿದ್ದಾರೆ. ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾ, ನಾನು ವಾಕ್ಯ ಹೇಳಕ್ ಕುಂತಿದ್ದೀನಿ, ಇದರಿಂದ ಎಲ್ಲಾ ಕಂಡು ಬರುತ್ತದೆ.
ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾಹಿರು ವಾರಕ್ಕೊಮ್ಮೆ ಶುಕ್ರವಾರ ನಮಾಜ್ ಮಾಡೋದಕ್ಕೆ ಜಾಮಿಯಾ ಮಸೀದ್ಗೆ ಹೋಗ್ತಿದ್ರು. ಅಮಾಮ ಶರೀಫ್ ಹಾಕೊಂಡು ಜೂಪ ಹಾಕೊಂಡು ಮತ್ತು ಎಲ್ಲಾ ಜನರನ್ನು ಸಮೀಪ ಏನು ಜಾಮಿಯಾ ಮಸೀದ್ ಹೋಗಿ ನಮಾಜ್ ಮಾಡಿ ಹೊಳ್ಳಿ ಬರ್ತಿದ್ರು. ಎಷ್ಟೋ ಶಿಷ್ಯಗಳು, ಎಷ್ಟು ಪ್ರೀತಿ ಮಾಡೋರು ಜನರು, ಮುರೀದುಗಳು ಎಲ್ಲಾರು ಲೈನ್ ಆಗಿ ನಿಂತು ಏನ್ ಮಾಡ್ತಿದ್ರು, ಹಜರತಿನ ಮುಖವನ್ನು ಕಂಡು ಬಂದಿದೆ, ಎಷ್ಟು ನಮ್ಮ ಹೃದಯಕ್ಕೆ ಶಾಂತಿಯನ್ನು ಸಿಕ್ಕಿದೆ. ಹಜರತಿನ ಮುಖ ನೋಡಿದ ನಂತರ ಎಷ್ಟೋ ನಮ್ಮ ಜೀವ ಅಪರಂಪರ ಆಗಿದೆ. ಎಲ್ಲಾರು ಜನರು ಸಂತೋಷ ಪಡ್ಕೊಂತಿದ್ರು. ಅಲ್ಲಾಹು ಅಕ್ಬರ್. ಸ್ವಲ್ಪ ದಿನ ಹೋಗೋದು ಬರೋದಾಯ್ತು ಇದೇ ರೀತಿ. ಸ್ವಲ್ಪ ದಿನ ಆಗಿದ ನಂತರ, ಸ್ವಲ್ಪ ತಿಂಗಳ ಕಳೆದ ನಂತರ ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾಹಿರು ಮುಖದ ಮೇಲೆ ಪಟ್ಟವನ್ನು ಕೊಡ್ಕೊಂಡು ಬರಾಕ್ ಕುಂತಿದ್ರು. ಮಸಜಿದ್ಗೆ ಹೋಗಿದ್ರೇನೆ ಪಟ್ಟ ಕೊಡ್ಕೊಂಡು ಹೋಗ್ತಿದ್ರು. ಮಸಜಿದ್ ನ ಹೊಳ್ಳಿ ಬಂದಿದ್ರೇನೆ ಏನ್ ಮಾಡ್ತಿದ್ರು, ಮುಖದ ಮೇಲೆ ಪಟ್ಟವನ್ನು ಕೊಡ್ಕೊಂಡು ಬರ್ತಿದ್ರು. ಅವ್ರು ಶಿಷ್ಯರಿದ್ರು ಒಬ್ರು, ಯಾರು ಹಜರತ್ ಫಸೀಹುದ್ದೀನ್ ರಹಿಮತುಲ್ಲಾಹಿ. ಫಸೀಹುದ್ದೀನ್ ಇವರು ಕರ್ಕೊಂಡ್ ಬರ್ತಿದ್ರು ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾಹಿ. ಇವರು ಹೇಳಿದ್ರು, ಹಜರತ್ ವಾರಕ್ಕೊಮ್ಮೆ ಜನರು ನಿಮ್ಗೆ ನೋಡೋದಕ್ಕೆ ಬರುತ್ತಾರೆ, ಹಗಲಲ್ಲಿ ನೀವು ಮಸಜಿಗೆ ಹೋಗಿಲ್ಲ, ಬರಂಗಿಲ್ಲ, ಬರೀ ವಾರಕ್ಕೊಮ್ಮೆ ನೀವು ಶುಕ್ರವಾರ ನಮಾಜ್ ಮಾಡಕ್ ಹೋಗ್ತೀರಿ ನೀವು. ಆದ್ರೆ ಎಲ್ಲಾರು ಜನರು ನಿಮ್ಗಾಗಿ ದಾರಿವನ್ನು ಕಾಯಕ್ ಕೂತಿದ್ದಾರೆ. ಎಲ್ಲಾರು ಜನ ನಿಮ್ಮ ಮುಖ ನೋಡೋದಕ್ಕೆ ಎಷ್ಟು ದೂರಿಂದ ಬಂದು ಲೈನ್ ಅಲ್ಲಿ ನಿಂತು ನಿಮ್ಮ ಮುಖ ನೋಡೋದಕ್ಕೆ ಬರುತ್ತಾರೆ. ಹಜರತ್ ವಾರಕ್ಕೊಮ್ಮೆ ನೀವು ಹೋಗ್ತೀರಾ ಮಸೀದಿಗೆ, ಆದ್ರೆ ಮುಖದ ಮೇಲೆ ಪಟ್ಟವನ್ನು ಕಟ್ಕೊಂಡು ಹೋಗ್ತೀರಾ, ಮುಖವನ್ನು ಬೇರೆ ಜನರಿಗೆ ಯಾರೇ ನೀವು ತೋರ್ಸಾಕ್ ಕುಂತಿಲ್ಲ. ಹಜರತ್ ಕಾರಣ ಏಕೆ? ಹಜರತ್ ನಿಮ್ಮ ಮುಖ ಜನರು ನೋಡಿದ್ರೆ ಎಷ್ಟು ಶಾಂತಿಯನ್ನು ಪಡ್ಕೊಳ್ತಾರೆ. ಹಜರತ್ ಏಕೆ ನೀವು ಮುಖವನ್ನು ತೋರ್ಸಾಕ್ ಕುಂತಿಲ್ಲ ಹಜರತ್ ಜನರಿಗೆ? ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾಹಿ ಏನ್ ಮಾಡಿದ್ರು, ತನ್ನ ತಲೆ ಮೇಲೆ ಪಟ್ಟ ತೆಗೆದು ತನ್ನ ಶಿಷ್ಯನ ತಲೆ ಮೇಲೆ ಇಟ್ಟರು. ಶಿಷ್ಯನ ತಲೆ ಮೇಲೆ ಇಟ್ಟರು. ಹೇಗೆ ಶಿಷ್ಯನ ತಲೆ ಮೇಲೆ ಇಡಬೇಕಾಗಿತ್ತು, ಶಿಷ್ಯರು ಏನ್ ಮಾಡಿದ್ರು, ತಕ್ಷಣ ಪಟ್ಟವನ್ನು ತಲೆ ಮೇಲೆ ಇಟ್ಕೊಂಡಿದ್ದ ನಂತರ ಚಕ್ರ ಬಂದು ತಳೆಗೆ ಬಿದ್ದರು. ಅಲ್ಲಾಹು ಅಕ್ಬರ್. ತಳೆಗೆ ಬಿದ್ದರು. ಹೇಗೆ ತಳೆಗೆ ಬೀಳ್ಬೇಕಾಗಿತ್ತು. ಅಲ್ಲಾಹು ಅಕ್ಬರ್. ಜನರು ಹಜರತ್ ಫಸೀಹುದ್ದೀನ್ ಅವರಿಗೆ ಯಬಸ್ ಕೇಳಿದ್ರು, ಏಕೆ ಚಕ್ರ ಬಂದು ಬಿದ್ದಿದ್ದೀರಾ, ಬೀಳೋದು ಕಾರಣ ಏನಕ್ಕೆ? ಆ ಫಸೀಹುದ್ದೀನ್ ಶಿಷ್ಯರು ಹೇಳಕ್ ಕುಂತಿದ್ದಾರೆ, ನನ್ನ ಗುರುವರು, ನನ್ನ ಹಜರತ್ ಅವರು ನನ್ನ ತಲೆ ಮೇಲೆ ಹೇಗೆ ಪಟ್ಟ ಇಡಬೇಕಾಗಿತ್ತು. ನಾನು ದೆಹಲಿಯ ಎಲ್ಲಾ ಪ್ಯಾಟಿವನ್ನು ನೋಡಕ್ ಕುಂತಿದ್ದೇನೆ. ನನ್ನ ಕಣ್ಣಿಗೆ ದೆಹಲಿದು ಎಲ್ಲಾ ಪ್ಯಾಟಿವನ್ನು ಕಂಡು ಬರಕ್ ಕುಂತಿದ್ದೆ. ಆ ದಾರಿಯಲ್ಲಿ ಎಷ್ಟು ಜನರು ನಿಂತಿದ್ರು, ಎಲ್ಲಾರು ಜನರು ನನಗೆ ಕಂಡು ಬರಕ್ ಕುಂತಿದ್ರು. ಆದರೆ ಎಲ್ಲಾರು ಜನರು ಕಾಣಕ್ ಕುಂತಿದ್ದಿಲ್ಲ, ಅದರ ಒಳಗೆ ಸ್ವಲ್ಪ ಜನರು ಮಾನವೀಯತೆ ರೀತಿ ಕಾಣಕ್ ಕುಂತಿದ್ರು. ಸ್ವಲ್ಪ ಜನರು ಕತ್ತಿ, ಸ್ವಲ್ಪ ಜನರು ನಾಯಿ, ಸ್ವಲ್ಪ ಜನರು ಹಂದಿ, ಸ್ವಲ್ಪ ಜನರು ಬೇರೆ ಬೇರೆ ಪ್ರಾಣಿಯಂಗೆ ಕಾಣಕ್ ಕುಂತಿದ್ರು. ನಾನು ಆ ಪ್ರಾಣಿ ನೋಡಿದ ನಂತರ ಚಕ್ರ ಬಂದು ತಲೆಗೆ ಬಿಟ್ಟಿದ್ದೇನೆ ಅಂತೂ ಫಸೀಹುದ್ದೀನ್ ಅವ್ರು ಹೇಳಕ್ ಕುಂತಿದ್ದಾರೆ. ಅಲ್ಲಾಹು ಅಕ್ಬರ್. ಇದು ನೋಡುವ ಹಕೀಕತ್ ಏನು? ಎಲ್ಲಾರು ಜನರು ಒಕ್ಕಟ್ಟಾಗಿ ಹಜರತ್ಗೆ ಭೇಟಿಯಾದಾಗ ಬಂದಿದ್ರು, ಆದ್ರೆ ಮುಖ ಮಾನವೀಯ ರೀತಿ ಕಾಣಕ್ ಕುಂತಿದ್ರು. ನಿಯತ್ತು ಎಲ್ಲ ಹೊಟ್ಟಿ ಕಿಚ್ಚು, ಎಲ್ಲ ವಿಷಾವನ್ನು ತುಂಬಿದಿತ್ತು. ಅಲ್ಲಾಹು ಅಕ್ಬರ್. ಇಂತಹ ಜನರು ಇರುತ್ತಾರೆ ಪ್ರೀತಿಯ ಸಹೋದರರೇ. ಎಲ್ಲಾರು ಹಜರತರಿಗೆ ಪ್ರೀತಿ ಮಾಡೋರು ಇರೋದಿಲ್ಲ. ಮುಖದ ಮೇಲೆ ಅಷ್ಟೇ ಅವ್ರ ಬೆಳಕು, ಮುಖದ ಮೇಲೆ ಅಷ್ಟೇ ಅವ್ರದ್ದು ನಗು, ಮುಖದ ಮೇಲೆ ಅಷ್ಟೇ ಅವ್ರದ್ದು ಸೌಂದರ್ಯ. ಹೃದಯ ಒಳಗೆ ವಿಷ ಎಷ್ಟು ತುಂಬಿದಿದೆ ಅಲ್ಲಾಹ್ ಮತ್ತು ರಸೂಲ್ ಅಲ್ಲಾಹ್ಗೆ ಗೊತ್ತು. ಅದಕ್ಕೆ ಶಾ ಅಬ್ದುಲ್ ಅಜೀಜ್ ಅವರು ಏನ್ ಹೇಳಿದ್ರು, ಮುಖವನ್ನು ನೋಡಿ ಯಾವತ್ತು ಹುಚ್ಚರಾಗ ಹೋಗಿದಾರಿ, ನಡವಳಿಕೆ ನೋಡಿ ತಿಳ್ಕೊಂಡ್ಬಿಡ್ರಿ ಆ ವ್ಯಕ್ತಿ ಎಷ್ಟು ನಿಮ್ಮ ಹೊಟ್ಟಿಗೆ ಪಡ್ಕೊಳಕ್ ಕುಂತಿದ್ದಾನೆ ಅಂತ ಕೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಪಾಪ ಈ ರೀತಿ ಇದೆ. ನಾವು ಏನ್ ಮಾಡಕ್ ಕುಂತೀವಿ, ಮುಚ್ಚಿ ಮುಚ್ಚಿ ಪಾಪ ಮಾಡಿ ನಮ್ಗೆ ಯಾರು ನೋಡಕ್ ಕುಂತಿಲ್ಲ. ಯಾರು ನೋಡಕ್ ಕುಂತಿಲ್ಲ ಅಂದ್ರೆ ಏನಾಯ್ತು, ನಿಮ್ಮ ನಡವಳಿಕೆ ಮೇಲೇನೆ ಗೊತ್ತಾಗ್ಬಿಡುತ್ತದೆ ನೀವು ಎಂತಹ ದಾರಿ ಮೇಲೆ ನಡಕ್ ಕುಂತಿದ್ದೀರಾ. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಬಂದಿದೆ. ಹಜರತ್ ಶಾ ಅಬ್ದುಲ್ ಅಜೀಜ್ ರಹಿಮತುಲ್ಲಾಹಿ ಹೇಳಿದ ನಂತರ ಹಜರತ್ ಉಮರ್ ಫಾರೂಕ್ ರದಿಯಲ್ಲಾಹು ತಆಲಾ ಅನ್ಹು ಹಜರತ್ ಅಹ್ನಫ್ ಬಿನ್ ಕೈಸ್ ರಹಿಮತುಲ್ಲಾಹಿ ಪ್ರಶ್ನೆ ಮಾಡಿದ್ರು. ಏನಂತ? ಅಹ್ನಫ್ ಜ್ಞಾನಿ, ಯಾನೆ ಅಜ್ಞಾನಿಗಿಂತ ಅತಿ ದೊಡ್ಡವಾದ ಅಜ್ಞಾನಿ ಯಾರು ಗೊತ್ತಿದೆ? ಅಜ್ಞಾನಿಗಿಂತ ಅತಿ ದೊಡ್ಡವಾದ ಅಜ್ಞಾನಿ ಅಂದ್ರೆ ಜಾಹಿಲ್ಗಿಂತ ಅತಿ ದೊಡ್ಡವಾದ ಜಾಹಿಲ್ ಯಾರು ಗೊತ್ತಿದೆ? ಹಜರತ್ ಅಹ್ನಫ್ ಬಿನ್ ಕೈಸ್ ರಹಿಮತುಲ್ಲಾಹಿ ಏನು ಪ್ರಶ್ನೆ ಮಾಡಿದ್ರು ಹಜರತ್ ಉಮರ್ ಅವರು. ಹಜರತ್ ಅಹ್ನಫ್ ಬಿನ್ ಕೈಸ್ ರಹಿಮತುಲ್ಲಾಹಿ ತಾಬೈನಲ್ಲಿ ಬರುತ್ತಾರೆ. ಅಂದ್ರೆ ಸಹಾಬಾ ಕ್ರಮ್ಗೆ ಬಿಟ್ಟು ಅವ್ರಿಗೆ ಏನ್ ಹೇಳ್ತಾರೆ, ತಾಬೈ. ಯಾರು ರಸೂಲುಲ್ಲಾಹ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ನೋಡಿದ್ರು ಅವರು ಸಾಬಹಿ, ಅಂದ್ರೆ ಸಹಾಬಾ ಅಂತ ಹೇಳ್ತಾರೆ. ಹಜರತ್ ಅಹ್ನಫ್ ಬಿನ್ ಕೈಸ್ ರಹಿಮತುಲ್ಲಾಹಿ ಮಂಜ್ಲಿಸ್ ನಲ್ಲಿ ಬಂದರು. ಬಂದಿದ್ದ ನಂತರ ಹಜರತ್ ಉಮರ್ ಪ್ರಶ್ನೆ ಮಾಡಿದ್ರು, ಅಹ್ನಫ್, ಅಜ್ಞಾನಿ ಯಾರು ನಿಮ್ಗೆ ಗೊತ್ತಿದೆ? ಜಾಹಿಲ್ ಯಾರು ನಿಮ್ಗೆ ಗೊತ್ತಿದೆ? ಹಜರತ್ ಅಹ್ನಫ್ ಬಿನ್ ಕೈಸ್ ರಹಿಮತುಲ್ಲಾಹಿ ಹೇಳಿದ್ರು, ಹಜರತ್ ಅಮೀರ್ ಮುಕ್ಮಿನ್ ಹಜರತ್ ಉಮರ್ ರದಿಯಲ್ಲಾಹು ತಆಲಾ ಅಜ್ಞಾನಿ ಆ ವ್ಯಕ್ತಿ ಇದ್ದಾನೆ. ಯಾರು ವ್ಯಕ್ತಿ? ತನ್ನ ರುಚಿಗೋಸ್ಕರ, ಈ ಪ್ರಪಂಚದ ಪ್ರೀತಿಯನ್ನು ಪಡೆಗೋಸ್ಕರ ತನ್ನ ಪರಲೋಕವನ್ನು ಸರ್ವನಾಶವನ್ನು ಮಾಡ್ಕೊಂಡಾನೆ. ಇಂತಹ ವ್ಯಕ್ತಿ ಅಜ್ಞಾನಿ ಇದ್ದಾನೆ. ಈ ಪ್ರಪಂಚಗಾಗಿ ಪರಲೋಕವನ್ನು ಸರ್ವನಾಶ ಮಾಡ್ಕೊಂಡ್ರು. ಇಂತಹ ವ್ಯಕ್ತಿ ಅಜ್ಞಾನಿ, ಜಾಹಿಲ್ ಅಂತ ಹೇಳಿದ್ದಾರೆ. ಈ ಪ್ರಪಂಚಗಾಗಿ ನಾವು ಆ ಪರಲೋಕದ ಬಗ್ಗೆ ಚಿಂತೆ ಮಾಡಕ್ ಕುಂತಿಲ್ಲ. ಎಲ್ಲಾ ಚಿಂತೆ ಪ್ರಪಂಚಗಾಗಿದೆ, ಈ ಭೂಮಿಗಾಗಿದೆ. ಅದರ ಬಗ್ಗೆ ಸ್ವಲ್ಪ ಚಿಂತೆ ಮಾಡಕ್ ಕುಂತಿದ್ವಿ. ಇಂತಹ ಜನರು ಜ್ಞಾನಿ ಇಲ್ಲ, ಅಜ್ಞಾನಿ ಅಂದರೆ ಜಾಹಿಲ್, ಜಾಹಿಲ್ ಅಂತ ಹೇಳಿದ್ದಾನೆ. ಮತ್ತು ಹಜರತ್ ಉಮರ್ ರದಿಯಲ್ಲಾಹು ಅನ್ಹು ಹೇಳಿದರು, ಇದಕ್ಕಿಂತ ಅತಿ ದೊಡ್ಡವಾದ ಅಜ್ಞಾನಿ ಇದ್ದಾನೆ.
ನಿಮ್ಗೆ ಗೊತ್ತಿದೆ? ಇದಕ್ಕಿಂತ ಅತಿ ದೊಡ್ಡವಾದ ಅಜ್ಞಾನಿ ಇದ್ದಾರೆ, ನಿಮ್ಗೆ ಗೊತ್ತಿದೆ? ಹಜರತ್ ಉಮರ್, ನಂಗೆ ಗೊತ್ತಿಲ್ಲ. ಬಹಳ ಗಮನ ಕೊಟ್ಟಿದ್ದಾರೆ ಪ್ರೀತಿಯ ಸಹೋದರಿ. ಜಾಹಿಲ್ಗಿಂತ ಅತಿ ದೊಡ್ಡವಾದ ಜಾಹಿಲ್, ಅಜ್ಞಾನಿಕ್ಕಿಂತ ಅತಿ ದೊಡ್ಡವಾದ ಅಜ್ಞಾನಿ ಯಾರು? ಹಜರತ್ ಉಮರ್ ರದಿಯಲ್ಲಾಹು ತಾಲ ಹೇಳಿದ್ರು, ಅಜ್ಞಾನಿಕ್ಕಿಂತ ಅತಿ ದೊಡ್ಡವಾದ ಅಜ್ಞಾನಿ ಜನರೋಸ್ಕರ, ಬ್ಯಾರೆ ಜನರಿಗಾಗಿ ಪ್ರಪಂಚಕ್ಕೆ ರುಚಿಯನ್ನು ಪಡ್ಕೊಳ್ಳೋದಕ್ಕೆ, ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ತನ್ನ ಪರಲೋಕವನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ. ಇಂತಹ ವ್ಯಕ್ತಿ ಅಜ್ಞಾನಿಗಿಂತ ಅತಿ ದೊಡ್ಡವಾದ ಅಜ್ಞಾನಿ ಇದ್ದಾನೆ. ಇಂತಹ ವ್ಯಕ್ತಿ ಅಜ್ಞಾನಿಗಿಂತ ಅತಿ ದೊಡ್ಡವಾದ ಅಜ್ಞಾನಿ. ಜನರಿಗಾಗಿ, ಪ್ರಪಂಚದಲ್ಲಿ ನಾನು ಏನ್ ಮಾಡಿದ್ರೆ ಜನರಿಗಾಗಿ ಮಾಡಬೇಕು, ಜನರು ನನ್ನ ಹೆಸರು ತಗೋಬೇಕು, ಏನಿದ್ರೆ ಜನರಿಗಾಗಿ ಮಾಡಬೇಕು. ಇಲ್ಲ ಜನರಿಗಾಗಿ ಮಾಡಕ್ ಕುಂತಿದಾರ, ಆದ್ರೆ ತನ್ನ ಪರಲೋಕವನ್ನು ಸರ್ವನಾಶ ಮಾಡಕೊಳಕ್ ಕುಂತಿದಾರ ಇಂಥ ಜನರು. ಇವ್ರು ಜ್ಞಾನಿ ಇಲ್ಲ, ಅಜ್ಞಾನಿ, ಜಾಹಿಲ್ಗಿಂತ ಅತಿ ದೊಡ್ಡವಾದ ಜಾಹಿಲ್. ಮಾಡಕ್ ಕುಂತಿದ್ದೀರಾ ಬರೀ ಪ್ರಪಂಚಕ್ಕಾಗಿ ಅಲ್ಲ, ಪರಲೋಕಕ್ಕಾಗಿ ಮಾಡ್ರಿ. ಆ ಪ್ರಪಂಚ ಏನು ಪರಲೋಕ ಕಳ್ಸೋದಕ್ಕಾಗಿ ನೀವು ಮಾಡಿದ್ವಿ, ನಾವು ಪ್ರಯತ್ನ ಇರಬೇಕು. ಇಂತಹ ಪ್ರಯತ್ನ ನಮ್ದು ಯಾವ್ದಿಲ್ಲ ಪ್ರೀತಿಯ ಸಹೋದರರೇ. ಅಲ್ಲಾಹು ಅಕ್ಬರ್. ಹಜರತ್ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಹೇಳಿದ್ರು ಏನಂತ? ಏನು ಅಜ್ಞಾನಿ? ಹಜರತ್ ಇಮಾಮೆ ಗಜಾಲಿ ರಹಿಮತುಲ್ಲಾಹಿ ಹೇಳ್ತಾರೆ, ಅಜ್ಞಾನಿ ಯಾರಂದರೆ ಯಾವ ವ್ಯಕ್ತಿಗೆ ಪಾಪದ ನಷ್ಟಗಳ ಬಗ್ಗೆ ಗೊತ್ತಿರುತ್ತದೆ ಅಂತಹ ವ್ಯಕ್ತಿ ಅತಿ ದೊಡ್ಡವಾದ ಜ್ಞಾನಿ ಅಂತ ಹೇಳಿದ್ದಾರೆ. ಯಾನು ಇಲ್ಮ್, ಆಲಿಮ್ ಅಂತ ಹೇಳಿದ್ದಾರೆ. ಜ್ಞಾನಿ, ಪಾಪಗಳ ಬಗ್ಗೆ ಅತಿ ಜಾಸ್ತಿ ಯಾವ ವ್ಯಕ್ತಿಗೆ ಗೊತ್ತಿರುತ್ತದೆ ಇಂತಹ ವ್ಯಕ್ತಿ ಜ್ಞಾನಿ ಇದ್ದಾನೆ. ಇವತ್ತು ನಾವು ಎಲ್ಲಾರಿಗೆ ಅಯ್ಯೋ ಎಷ್ಟು ಜ್ಞಾನ ಪಡ್ಕೊಂಡಿದಾರಪ್ಪ, ಎಷ್ಟು ವಿದ್ಯೆ ಕಲ್ಕೊಂಡಿದಾರ, ಎಷ್ಟು ಶಿಕ್ಷಣ ತಗೊಂಡಿದಾರ, ಆದ್ರೆ ನೋಡಿದ್ರೆ ಸ್ವಲ್ಪ ಪಾಪನ ಭಯ ಅವ್ರ ಒಳಗಿಲ್ಲ. ಪಾಪ ಕಾಮನ್ ನೋಡಂತಗೋ. ಇವತ್ತು ಪಾಪಗೆ ಆಟದ ಸಾಮಾನು ತಿಳ್ಕೊಂಡಿದಾರ ಜನರು, ಪಾಪಗೆ ಆಟದ ಸಾಮಾನು. ಅಲ್ಲಾಹ್ ಅಕ್ಬರ್. ಮುಸಲ್ಮಾನ್ ಜನರಿಗೆ ಎಲ್ಲಾ ಪಾಪಗಳಲ್ಲಿ ಬರೀ ಚಿಕ್ಕವಾದ ಸಣ್ಣವಾದ ಪಾಪ ಕೊಡೋದು, ಅಲ್ಲಾಹನ ಬಾರ್ಗಲ್ಲಿ ಸಣ್ಣವಾದ ಶಿಕ್ಷೆ ಕೊಡೋದು. ಯಾವ್ದು ಶಿಕ್ಷೆ ಇದೆ ಗೊತ್ತಿದೆ? ಶಿಕ್ಷೆಗಳಲ್ಲಿ ಬರೀ ಸಣ್ಣವಾದ ಶಿಕ್ಷೆ, ಅಲ್ಲಾಹನ ಸಮೀಪ ಸಣ್ಣವಾದ ಶಿಕ್ಷೆ. ಅದು ಎಂತಹ ಶಿಕ್ಷೆ ಗೊತ್ತಿದೆ? ನಮ್ಗೆ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತಿರಬಹುದು. ಎಲ್ಲಾ ಶಿಕ್ಷೆಗಳಲ್ಲಿ ಸಣ್ಣವಾದ ಶಿಕ್ಷೆ ಅಂದ್ರೆ ಅದು ಎಂತಹ ಶಿಕ್ಷೆ ಇರಬಹುದು? ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಬಂದಿದ್ದ ಫರಿಷ್ಠಗಳು ಹೇಳಿದ್ರು, ಯಾ ರಸೂಲಲ್ಲಾಹ್, ಜನರಿಗೆ ಕೊಡೋರು ಏನ್ ಶಿಕ್ಷೆ ಇದೆ? ಎಲ್ಲಾ ಶಿಕ್ಷೆಗಳಿಗಿಂತ ಅತಿ ಜಾಸ್ತಿ ಸಣ್ಣವಾದ ಶಿಕ್ಷೆ ಯಾವ್ದಿದೆ ಅಂದರೆ ಆ ಜನರಿನ ಕಾಲಿನ ತಳಗೆ ನರಕದು ಬೆಂಕಿಯ ಚಪ್ಲಿವನ್ನು ಹಾಕ್ತಾರೆ. ಯಾ ರಸೂಲಲ್ಲಾಹ್, ಏನು ನರಕದ ಬೆಂಕಿಯ ಚಪ್ಲಿ? ಆ ಚಪ್ಲಿ ನಮ್ಮ ಕಾಲಿನ ತಳಗೆ ಇರುತ್ತದೆ. ಆ ಬೆಂಕಿಯ ಉರಿ ಏನಿದೆ, ಆ ಬೆಂಕಿಯ ಜಳ ಏನಿದೆ, ಆ ಜಳದಿಂದ ನಮ್ಮ ಎಲ್ಲಾ ಮೆದುಳು ಮುಳುಗಿ ತಳಗ್ ಬೀಳ್ತದೆ ಅಂತ ಪ್ರೀತಿಯ ಸಹೋದರರೇ. ಇಂತಹ ಶಿಕ್ಷೆ ಎಲ್ಲಾ ಶಿಕ್ಷೆಗಳಿಂದ ಅತಿ ಸಣ್ಣವಾದ ಚಿಕ್ಕವಾದ ಶಿಕ್ಷೆ ಜನರಿಗೆ ಕೊಡೋದು. ಸಣ್ಣವಾದ ಶಿಕ್ಷೆ ಇದು, ಸಣ್ಣವಾದ ಶಿಕ್ಷೆ ನಮ್ಗೆ ನೋಡೋದಕ್ಕಿದು. ಅಲ್ಲಾಹ್ ಇಲ್ಲ ಪ್ರೀತಿಯ ಸಹೋದರರೇ. ನರಕದು ಬೆಂಕಿಯ ಚಪ್ಲಿ ನಮ್ಮ ಕಾಲಿನ ತಳಗೆ ಹಾಕ್ತಾರಂತೆ ಫರಿಷ್ಠಗಳು. ಆ ಬೆಂಕಿದು ಜಳದಿಂದ ನಮ್ಮ ಎಲ್ಲಾ ಮೆದುಳು ಮುಳುಗಿ ತಳಗಿ ಬೀಳ್ತದಂತೆ. ಬೆಂಕಿ ಕಾಲಿನ ತಳಗಿದೆ, ಎಲ್ಲಾ ದೇಹ ಮುಳುಗ ಕುಂತಿದೆ. ಅದು ಎಂತ ಶಿಕ್ಷೆ ಇರ್ಬೋದು? ಆದ್ರೆ ಹೆಸರು ಏನ್ ಕೊಟ್ಟಿದ್ದಾರೆ ಇಂತ ಶಿಕ್ಷೆಗೆ? ಸಣ್ಣವಾದ ಶಿಕ್ಷೆ. ಸಣ್ಣವಾದ ಶಿಕ್ಷೆ, ಬರೀ ಚಿಕ್ಕವಾದ ಸಣ್ಣವಾದ ಶಿಕ್ಷೆ ಇಂತಹ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂದ್ರೆ ಮತ್ತು ದೊಡ್ಡ ದೊಡ್ಡ ಶಿಕ್ಷೆಗಳು ಯಾರಿಗೆ ಇರಬಹುದು? ಅದರ ಬಗ್ಗೆ ನಮ್ಮೊಳಗೆ ಸ್ವಲ್ಪ ಭಯ ಇದೆ. ಪಾಪ ಕಾಮನ್ ಪಾಪ ಆಗಿದೆ. ಪ್ರೀತಿಯ ಸಹೋದರರೇ, ಪಾಪದ ಬಗ್ಗೆ ಯಾವ ವ್ಯಕ್ತಿಗಳಿಗೆ ಜ್ಞಾನ ಇರುತ್ತದೆ, ನಷ್ಟ ಬಗ್ಗೆ ಯಾವ ವ್ಯಕ್ತಿ ಗೊತ್ತಿರುತ್ತದೆ, ಆ ವ್ಯಕ್ತಿ ಬಹಳ ಒಳ್ಳೆವಾದ ವ್ಯಕ್ತಿ. ಪ್ರೀತಿಯ ಸಹೋದರರೇ, ಇಲ್ಲ ತನಕ ಬಂದಿದೆ. ಉದಾಹರಣೆಗಾಗಿ ನಾನು ಒಂದು ವ್ಯಕ್ತಿಯ ಸಮೀಪ 1,000 ಬಿಸ್ಕೆಟ್ ಇಟ್ಟಿದ್ದೇನೆ. ಏನೋ 1,000 ಬಿಸ್ಕೆಟ್ ಇಟ್ಟಿದ್ದೇನೆ. ಆ ಬಿಸ್ಕೆಟ್ ಗಳಲ್ಲಿ ಆ ವ್ಯಕ್ತಿಗೆ ನಾನು ಹೇಳಕ್ ಕುಂತಿದ್ದೇನೆ, 1,000 ಬಿಸ್ಕೆಟ್ ಇಟ್ಟಿದ್ದೇನೆ, ಆದ್ರೆ 999 ಬಿಸ್ಕೆಟ್ ಚಲೋ ಇದೆ. ಆ 1,000 ಬಿಸ್ಕೆಟ್ ಗಳಲ್ಲಿ ಬರೀ ಒಂದೇ ಬಿಸ್ಕೆಟ್ ಏನಿದೆ ವಿಷ ಹಾಕಿದ್ದಿದೆ. ಈಗ ನೀ ತಿನ್ನಂದ್ರೆ ಆ ವ್ಯಕ್ತಿ ತಿನ್ನುತ್ತಾನೆ? ಆ ವ್ಯಕ್ತಿಗೆ 999 ಬಿಸ್ಕೆಟಿನ ಚಿಂತೆ ಇಲ್ಲ, ಬರೀ ಒಂದು ಬಿಸ್ಕೆಟಿನ ಚಿಂತೆ ಇದೆ. 1,000 ಬಿಸ್ಕೆಟ್ ಗಳಲ್ಲಿ ಬರೀ ಒಂದೇ ಬಿಸ್ಕೆಟ್ ವಿಷ ಇದೆ. ನಾನು 10 ಬಿಸ್ಕೆಟ್ ತಿಂದಿದ್ದೇನೆ, ಅದರ ಒಳಗೆ ಒಂದು ಏನಾದ್ರೆ ಬಿಸ್ಕೆಟ್ ವಿಷ ಅದು ಬಂದಿದ್ರೆ ನಾನು ಸಾಯ್ತೀನಿ. ವ್ಯಕ್ತಿ ಗೊತ್ತಿದೆ ಇಲ್ಲ ಅದೇ ಬಿಸ್ಕೆಟ್. ಏಕೆಂದ್ರೆ ಜ್ಞಾನಿ ಇದಾನೆ ವ್ಯಕ್ತಿ. ವಿಷ ಅಂದ್ರೆ ಗೊತ್ತಾಯ್ತು, ಹಾಪ ಇದ್ರ ಒಳಗೆ ವಿಷ ಇದೆ, ನಾನ್ ತಿಂದಿದ್ರೆ ಸಾಯ್ತೀನಿ, ಸಾವು ಬರುತ್ತದೆ, ವಿಷ ತಿಂದಿದ್ರೆ ಯಾರು ಉಳಿಯೋದಿಲ್ಲ, ಸಾಯುತ್ತದೆ ಅನ್ನೋದು ಇಷ್ಟ ಜ್ಞಾನ ಇದೆ ಆ ವ್ಯಕ್ತಿ ಒಳಗೆ. ಇಷ್ಟ ಜ್ಞಾನ ಇದೆ. ಅದೇ ಬಿಸ್ಕೆಟ್ ಚಿಕ್ಕವಾದ ಒಂದು ಏನೋ ಮಗುವಿನ ಸಮೀಪ ತಗೊಂಡು ಹೋಗ್ರಿ, ಚಿಕ್ಕವಾದ ಹುಡುಗನ ಸಮೀಪ ತಗೊಂಡು ಕೊಡ್ರಿ ನೀವು, ಇದು ಬಿಸ್ಕೆಟ್ ತಿನ್ನು. ಆ ಚಿಕ್ಕವಾದ ಹುಡುಗ ಏನ್ ಮಾಡ್ತಾನೆ? ತಕ್ಷಣ ತಿನ್ನುತ್ತಾನೆ. ವಿಷ ಇದೆ ಹೇಳ್ರಿ ಆ ಚಿಕ್ಕವಾದ ಮಗುಗೆ. ಆ ಮಗು ಏನ್ ಮಾಡ್ತಾನೆ? ವಿಷ ಅನ್ನೋದು ಗೊತ್ತಿರಂಗಿಲ್ಲ, ತಿನ್ನೋದು ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಅಜ್ಞಾನಿ, ಶಿಕ್ಷಣ ಇಲ್ಲ ಚಿಕ್ಕವಾದ ಮಗುಗಳಿಗೆ. ಪ್ರೀತಿಯ ಸಹೋದರರೇ, ಇದೇ ರೀತಿ ಏನು ಬಿಸ್ಕೆಟ್ ವಿಷ ಅನ್ನೋದು ನನಗೆ ಗೊತ್ತಿದೆ, ನಾವು ಬಿಸ್ಕೆಟ್ ತಿನ್ನಕ್ ಕುಂತಿಲ್ಲ. 999 ಬಿಸ್ಕೆಟ್ ಚಿಂತಿಲ್ಲ, ಬರೀ ಒಂದೇ ಬಿಸ್ಕೆಟ್ ಅಂತ ಚಿಂತೆ ಇದೆ. ಅದೇ ರೀತಿ ನಮ್ಮ ನಫ್ಸು
ಈ ಎಷ್ಟು ಕೆಟ್ಟ ಪಾಪಗಳು ನಿಂಗೆ ತಗೊಂಡು ಹಾಕುಂತಿದೆ. ನಾವು ನಫ್ಸಿನ ಮಾತು ಕೇಳಿ ನಮಾಜ್ ಬಿಡಾಕ್ ಕುಂತಿದೀವಿ. ನಫ್ಸಿನ ಮಾತು ಕೇಳಿ ಎಷ್ಟೋ ಜನರಿಂದ ನಾವು ತಪ್ಪವಾದ ಕೆಲಸ ಮಾಡಕ್ ಕುಂತಿದೀವಿ. ನಮ್ಮ ಹೃದಯದ ಮಾತು ಕೇಳಿ ನಾವು ಅಲ್ಲಾಹನ ಮನೆ ಖಾಲಿ ಮಾಡಕ್ ಕುಂತಿದೀವಿ. ಒಂದು ಬಿಸ್ಕಿಟಿನ ಭಯ ಇದೆ, ಆದ್ರೆ ನಮ್ಮ ನಫ್ಸು ಏನಿದೆ, ಇದೇ ನಫ್ಸು ನಾಳೆ ನಿಮ್ಗೆ ಸ್ವರ ಇಲ್ಲ ನರಕನಲ್ಲಿ ತಗೊಂಡು ಹೋಗುತ್ತದೆ ಅನ್ನೋದು ನಮ್ಮ ಒಳಗೆ ಭಯ ಇಲ್ಲ. ಪ್ರೀತಿಯ ಸಹೋದರರೇ, ಎರಡನೇ ಉದಾಹರಣೆ ಅಲ್ಲಾಹು ಅಕ್ಬರ್ ಇಲ್ಲೇ ತನಕ ಕೊಟ್ಟಿದ್ದಾರೆ. ಏನು, ಏನಾದ್ರೆ ವ್ಯಕ್ತಿ ಮನಿ ಒಳಗೆ ಏನಾದ್ರೆ ಒಂದು ಹಾವು ಬರ್ಲಿ, ಅದು ಹಾವು ನಿಜವಾಗಿನ ಹಾವು ಇರ್ಲಿ, ಅದು ಪ್ಲಾಸ್ಟಿಕ್ ನ ಹಾವು ಇರ್ಲಿ, ಎಲ್ಲರೂ ಭಯ ಪಡ್ಕೊಂತಾರ. ಅಯ್ಯೋ ಹಾವು ಅಪ್ಪ, ಹಾವು ಬಂದಿದೆ, ಎಲ್ಲರಿಗೆ ಭಯ ಇರುತ್ತದೆ. ಏಕೆ? ಹಾವಿನ ಒಳಗೆ ವಿಷ ಇದೆ. ಹಾವು ಒಂದು ಸಾರಿ ಕಚ್ಚಿದ್ರೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋದೇ ವ್ಯಕ್ತಿಗೆ. ಪ್ರಪಂಚ ಬಿಟ್ಟು ನಾಳೆಗಳು ಹೋಗ್ಬಿಡ್ತಾನೆ ವ್ಯಕ್ತಿ. ಹಾವು ಅಂದರೆ ಎಲ್ಲಾರು ಭಯ ಪಡ್ಕೊಳ್ತಾರೆ. ಮನೆಯಲ್ಲಿ ಏನಾದ್ರೂ ಹಾವು ಬಂದಿದ್ರೆ ಎಲ್ಲಾರು ಹೆಣ್ಮಕ್ಳು ಚೀರಾಡುತ್ತಾರೆ, ಹಾವು ಬಂದಿದೆ. ಬರೀ ಓಡಿಸಬೇಡ್ರಿ, ಹಾವಿಗೆ ಸಾಯಿಸ್ರಿ ಅಂತಾರ. ಏಕೆ? ಮನೆ ಒಳಗೆ ಮಕ್ಕಳಿದಾರ, ಚಿಕ್ಕ ಚಿಕ್ಕ ಮಕ್ಕಳು, ಯಾರಿಗೆ ಕಚ್ಚಬಾರದು, ಕಚ್ಚಿದರೆ ಎಲ್ಲರೂ ಸಾಯುತ್ತಾರೆ. ಎಲ್ಲರಿಗೆ ಭಯ ಇದೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಸಂತ ಇದ್ರೊಳಗೆ ಎಷ್ಟು ದೊಡ್ಡವಾದ ಏನು ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಯಾರೇ ಬದ್, ಒಂದು ಮಾರೇ ಬದ್. ಒಂದು ಯಾರೇ ಬದ್, ಇನ್ನೊಂದು ಮಾರೇ ಬದ್. ಹಾವಿನ ಭಯ ಇದೆ. ಅಲ್ಲಾಹು ಅಕ್ಬರ್. ಯಾರೇ ಬದ್ ಏನಿದೆ, ಯಾರೇ ಬದ್ ಮಾರೇ ಬದ್ಕಿಂತ ದೊಡ್ಡವಾದ ಇದೆ. ಮಾರೇ ಬದ್ ಅಂದ್ರೆ ಏನು? ಮಾರೇ ಬದ್ ಅಂದರೆ ಹಾವು ಒಂದು ಸಾರಿ ಕಚ್ಚಿದ್ರೆ ಮನುಷ್ಯ ದೇಹದಿಂದ ಸಾಯುತ್ತಾನೆ, ಆದ್ರೆ ಆತ್ಮ ಅದೇ ರೀತಿ ಇರುತ್ತದೆ. ಆತ್ಮ ಏನಿದೆ, ಆತ್ಮಕ್ಕೆ ಯಾವುದೇ ಶಿಕ್ಷೆ ಇಲ್ಲ, ಬರೀ ದೇಹಕ್ಕೆ ಶಿಕ್ಷೆ ಸಿಗುತ್ತದೆ. ಯಾಕಂದ್ರೆ ಒಂದು ಸಾರಿ ಹಾವು ಕಚ್ಚಿದ್ರೆ ಇಡೀ ದೇಹ ಡೆಡ್ ಬಾಡಿ, ಆತ್ಮ ದೇಹದಿಂದ ಹೊರಗಡೆ ಬರುತ್ತದೆ. ಇದಕ್ಕೆ ಮಾರೇ ಬದ್ ಅಂತ ಹೇಳ್ತಾರ. ಯಾರೇ ಬದ್ ಅಂದ್ರೆ ಗೆಳೆಯ, ಕೆಟ್ಟವಾದ ಗೆಳೆಯ. ಯಾರೇ ಬದ್ ಕೆಟ್ಟವಾದ ಗೆಳೆಯ. ಹಾವು ಕಚ್ಚಿದ್ರೆ ಬರೀ ನಿಮ್ಮ ದೇಹ ಏನಿದೆ ಮಣ್ಣಿನಲ್ಲಿ ಹೋಗುತ್ತದೆ. ಯಾರೇ ಬದ್ ಕೆಟ್ಟವಾದ ಗೆಳೆಯ ನಿಮ್ಗೆ ಕಚ್ಚಿದ್ರೆ ಅಂದ್ರೆ ಒಂದು ಕೆಟ್ಟವಾದ ದಾರಿಯಲ್ಲಿ ತಗೊಂಡು ಹೋಗಿದ್ರೆ ನಿಮ್ಮ ದೇಹ ಮಣ್ಣನೆಲ್ಲ, ದೇಹ ಅಷ್ಟೇ ಇಲ್ಲ, ನಿಮ್ಮ ಆತ್ಮನೇ ನರಕನ ಹೋಗ್ತೇನೆ ಅಂತ ಹೇಳಿಕೊಡಕೊಂಡಿದ್ದಾರೆ. ಒಂದು ಕೆಟ್ಟವಾದ ಗೆಳೆಯದು ಚಾಳಿ ಬರೀ ನಿಮ್ಗೆ ಏನೋ ಮಣ್ಣನಿಲ್ಲ, ನಿಮ್ಮ ಆತ್ಮನೇ ನರಕನ ಹೋಗ್ತದೆ. ಯಾಕೆಂದ್ರೆ ನಿಮ್ಮ ಗೆಳೆಯದು ಏನ್ ನಡವಳಿಕೆ ಎಲ್ಲ ಕೆಟ್ಟವಾದ ಇದೆ. ಯಾರೇ ಬದ್ ದೇಹಗೆ ಏನಾದ್ರೆ ಹಾವು ಕಚ್ಚಿದ್ರೆ ಬರೀ ಡೆಡ್ ಬಾಡಿ ಆಗುತ್ತದೆ. ಅದೇ ಏನಾದ್ರೆ ಗೆಳೆಯ ಕಚ್ಚಿದ್ರೆ ನಿಮ್ಮ ದೇಹ ಡೆಡ್ ಬಾಡಿ ಅಲ್ಲ, ನಿಮ್ಮ ಆತ್ಮನೇ ಆ ನರಕಲ್ಲಿ ಹೋಗುತ್ತದೆ. ಅದಕ್ಕೆ ಸವಾಸ ಇಟ್ಕೊಂಡಿದ್ರೆ ಒಳ್ಳೆ ಗೆಳೆಯರ ಜೊತೆ ಇಟ್ಕೋರಿ. ಎಂತಹ ಗೆಳೆಯರು? ಅವರು ನಮಾಜ್ ಇರ್ಬೇಕು, ಅವರು ಹಲಾಲ್ ಇರ್ಬೇಕು, ಅಲ್ಲಾಹನ ಭಯ ಪಡ್ಕೊಂಡು ಇರ್ಬೇಕು, ಸುನ್ನತಿನ ಮೇಲೆ ದಾರಿ ಮೇಲೆ ನಡ್ಕೊಂಡು ಹೋಗಿರ್ಬೇಕು. ಇಂತ ಜನರ ಗೆಳತನ ಮಾಡ್ಕೋರಿ. ಇವತ್ತು ಅಲ್ಲಾಹು ಅಕ್ಬರ್ ಇಲ್ಲೇ ತನಕ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ದೇವ ಮತ್ತು ಹಾವಿಗಿಂತ ಅತಿ ಜಾಸ್ತಿ ಕಠಿಣ ಏನಿದೆ? ಕೆಟ್ಟವಾದ ಗೆಳೆಯ. ದೇವಕ್ಕಿಂತ ಮತ್ತು ಹಾವಿಗಿಂತ ಅತಿ ದೊಡ್ಡವಾದ ಕೆಟ್ಟತನ ಯಾರ ಒಳಗಿದೆ? ಒಂದು ಕೆಟ್ಟವಾದ ಗೆಳೆಯನೊಳಗಿದೆ. ಹೇಗೆ ಗೊತ್ತಾ? ಹಾವು ಕಚ್ಚಿದ್ರೆ ಬರೀ ದೇಹ ಡೆಡ್ ಬಾಡಿ. ದೇವ ಏನ್ ಮಾಡ್ತಾನೆ? ಬರೀ ನಮ್ಮ ಒಳಗೆ ವಿಚಾರಣೆ ಭಾವನೆ ಹಾಕುತ್ತಾನೆ. ಏನಂತ? ತಪ್ಪವಾದ ಕೆಲಸ ಮಾಡು, ಪಾಪ ಮಾಡು, ಬರೀ ವಿಚಾರಣೆ ದೇವನ್ ತರುತ್ತಾನೆ ನಮ್ಮ ಒಳಗೆ. ಇದು ದೇವನ ಕೆಲಸ ಅಷ್ಟೇ. ಆದ್ರೆ ಗೆಳೆಯ ಬರೀ ವಿಚಾರಣೆ ತನಕ ಹೋಗಂಗಿಲ್ಲ. ಏನಾದ್ರೂ ಕೆಲಸ ಮಾಡಿಸ್ಬೇಕಂದ್ರೆ ಒತ್ತಾಯ ಮಾಡಿ ನಿಮ್ಮನಿಂದ ಕೆಲಸ ಮಾಡಿಸ್ತಾನೆ ದೇವ್. ಏನು? ಗೆಳೆಯ ಒಬ್ಬ ಕೆಟ್ಟವಾದ ಗೆಳೆಯ ಮಾಡಿಸ್ತಾನಿಲ್ಲ. ಇಲ್ಲಪ್ಪ ನಾನು ಶರಾಯಿ ಕೊಡಂಗಿಲ್ಲ, ಏನಾಗಿಲ್ಲ, ಸ್ವಲ್ಪ 90 ಕೊಡು, ಯಾರು ನೋಡಕ್ ಕುಂತಿಲ್ಲ, ನಾನು ಅದಿನಿಲ್ಲ ಹಿಂದೆ ನಿನ್ನ ದೋಸ್ತ ಹೇಳಿ ಈ ರೀತಿ ನಾವು ಏನ್ ಮಾಡ್ತೀವಿ? ಕೆಟ್ಟ ದಾರಿ ತಕ್ಷಣ ತಗೊಂಡು ಹೋಗ್ತೀವಿ. ಅದಕ್ಕೆ ದೇವಕ್ಕಿಂತ ಹಾವಿಗಿಂತ ಅತಿ ಕೆಟ್ಟವಾದ ಯಾರಿದ್ದಾರೆ? ದೊಡ್ಡವಾದ ಕೆಟ್ಟದ ನಿಮ್ಮ ಗೆಳೆಯನ ಒಳಗಿದೆ ಅಂತ ಹೇಳಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಮೂರನೇ ಉದಾಹರಣೆ ಇಲ್ಲಿ ತನಕ ಕೊಟ್ಟಿದ್ದಾರೆ. ನಿಮ್ಮ ಮನೆಯೊಳಗೆ ಏನಾದ್ರೆ ಕಳ್ಳರು ಬರಾಕ್ ಕುಂತಿದ್ದಾರೆ ಅಂದ್ರೆ ನಾವು ಏನ್ ಮಾಡ್ತೀವಿ? ಮನಿದು ಬಾಕ್ಲ ರಾತ್ರಿ ನಾವು ಯಾವುದೇ ಕಾಣ ತೆಗಿಯೋದಿಲ್ಲ. ಕಳ್ಳರು ಬರಾಕ್ ಕುಂತಿದಾರಪ್ಪ ಕಳ್ತನ ಮಾಡೋದಕ್ಕೆ, ರಾತ್ರಿಗೆ ಬರಾಕ್ ಕುಂತಿದ್ದಾರೆ ಅವರು. ಆದರೆ ಬಂದಿದ ನಂತರ ಕೊಲೆನ ಮಾಡಬಹುದು, ನಮ್ಗೆ ಹೊಡಿಬಹುದು, ಕೈ ಕಾಲು ಮುರಿಬಹುದು. ಎಲ್ಲರಿಗೆ ಭಯ ಇದೆ. ಅದೇ ರಾತ್ರಿ ಸಮಯದಲ್ಲಿ 1 ಗಂಟೆ ಹಂಗೆ ಯಾರಾದ್ರೆ ಕದವನ್ನು ಬಾರಿಸಿದ್ರೆ ನಾವು ಏನ್ ಮಾಡ್ತೀವಿ? ತಕ್ಷಣ ಕದ ತೆಗಿಂಗಿಲ್ಲ, ಮೊದಲಿಗೆ ಎಲ್ಲಾ ಬಾಯಿಟ್ ಆಟ ಕೇಳ್ತೀವಿ. ನೀ ಯಾರು? ಏಕೆ ಬಂದಿದ್ಯಾ? ಎಲ್ಲಿಂದ ಬಂದಿದ್ಯಾ? ಇಲ್ಲಿ ಬರೋದ್ ಕಾರಣ ಏಕೆ? ಏನ್ ತಗೊಳಕ್ ಬಂದಿದ್ಯಾ? ಎಲ್ಲಾ ಕೇಳಿದ ನಂತರ ಆಮೇಲೆ ನಾವು ಕದ ತೆಗೆದ್ ಪ್ರಯತ್ನ ಮಾಡ್ತೀವಿ. ನಮ್ಮ ಪ್ರಶ್ನೆ ಪ್ರಕಾರ ಉತ್ತರವನ್ನು ಬಂದಿಲ್ಲ ಅಂದ್ರೆ ನಾವು ಕದ ಯಾವುದೇ ಕಾರಣ ತೆಗೆಯೋದಿಲ್ಲ. ಆದ್ರೆ ಕಳ್ಳದು ಪ್ಲಾನಿಂಗ್ ಏನಿರ್ತದೆ? ಮನೆ ಖಾಲಿ ಇದ್ದಿದ್ದ ನಂತರ ನಾನು ಹೋಗಿ ಕಳ್ತನ ಮಾಡಬೇಕು, ಮನೆ ಖಾಲಿ ಇರ್ಬೇಕು, ಯಾರು ಇರಬಾರ್ದು, ಅಕ್ಕಪಕ್ಕದಲ್ಲಿ ಯಾರು ಕಾಣಬಾರ್ದು. ಇಂತಹ ಸಮಯದಲ್ಲಿ ಹೋಗಿ ನಾನು ಕಳ್ತನ ಮಾಡಿ ಬರ್ಬೇಕು. ಪ್ರೀತಿಯ ಸಹೋದರಿ, ಒಂದು ಕಳ್ಳನ ಭಯ ನಮ್ಮೊಳಗಿದೆ. ಕಳ್ಳ ನಮ್ಮ ಮನೆಯಲ್ಲಿ ಬಂದು ಕಳ್ತನ ಮಾಡಿದ್ರು ಹೋಗುತ್ತಾನೆ, ಎಲ್ಲ ಖಾಲಿ ಆಗುತ್ತಿದೆ. ಅದೇ ರೀತಿ ನಮ್ಮ ನಫ್ಸಿನ ಮೇಲೆ ದೇವ ಕುಂತಿದ್ದಾನೆ, ದೇವ ಅಟ್ಯಾಕ್ ಮಾಡಕ್ ಕುಂತಿದ್ದಾನೆ. ದೇವನ ಸ್ವಲ್ಪ ಭಯ ನಮ್ಮೊಳಗಿದೆ, ಅಲ್ಲಾನ ಭಯ ನಮ್ಮೊಳಗಿದೆ. ನಾವು ಅಲ್ಲಾನ ದಾರಿ ನಾವು ದೂರ ಅಂತೀವಿ, ಅದರ ಭಯ ನಮ್ಮೊಳಗಿದೆ.
ನಾವು ಹೇಗೆ ಅಲ್ಲಾನ ಜಿಕ್ರ ಸಮೀಪ ಬರ್ತೀವಿ, ದೇವ ಬಂದ್ ಏನ್ ಹೇಳ್ತಾನೆ, ನಮಾಜ್ಗೆ ಹೋಗ್ಬೇಡ, ಜಿಕ್ರ ಮಾಡಕ್ ಹೋಗ್ಬೇಡ, ಒಳ್ಳೆ ಕೆಲ್ಸಕ್ ಹೋಗ್ಬೇಡ, ಎದಕ್ ಹೋಗ್ತೀಯ, ನೋಡು ನೀವು ಒಬ್ಬನೇ ಅಲ್ಲ, ಎಷ್ಟು ಹಲವಾರು ಜನರ ಪಾಪ ಮಾಡಕ್ ಕುಂತಿದಾರ, ಅವ್ರಿಗೆ ನೋಡು ಹಿಂದೆ ಸರಿ ನೀನು. ದೇವ ಮದ್ದಕ್ಕೆ ಏನ್ ಮಾಡ್ತಾನೆ, ಇಂತಹ ಮಾತು ಹೇಳಿ ನಿಮ್ಗೆ ನಿರ್ಲಕ್ಷ್ಯ ಮಾಡಿ ನರಕಂತ ಹೋಗಿ ಪ್ರಯತ್ನ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಪಾಪ ಏನಿದೆ ದೊಡ್ಡವಾದ ಚಿಕ್ಕವಾದಾಗ್ಲಿ ದೊಡ್ಡವಾದ್ಲಿ ಪಾಪನೇ. ಪ್ರೀತಿಯ ಸಹೋದರರೇ, ಯಾವುದೇ ಕಾರಣದ ಪಾಪನ ಸಮೀಪ ಹೋಗ್ಬಾರ್ದು. ಅಲ್ಲಾಹು ಅಕ್ಬರ್. ಪಾಪದ ಬಗ್ಗೆ ಬಹಳಷ್ಟು ಮಾತುಗಳಿದೆ ಪ್ರೀತಿಯ ಸಹೋದರರೇ. ಇವತ್ತು ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ, ಮೊದಲೇ ಪಾಯಿಂಟ್ ಏನಿತ್ತು, ಚಿಕ್ಕವಾದ ಪಾಪಗಳಿಗೆ ಸಣ್ಣವಾದ ಪಾಪಗಳಿಗೆ ಯಾವತ್ತೂ ನಾವು ಸಣ್ಣವಾದ ಪಾಪ ಅಂತ ತಿಳ್ಕೋಬಾರ್ದು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಏನಾದ್ರೆ ಚಿಕ್ಕವಾದ ಸಣ್ಣವಾದ ಪಾಪ ತಿಳ್ಕೊಂಡು ಒಂದು ಸಾರಿ ಕೈ ಹಾಕಿದರೆ ಇಡೀ ದೇಹನೇ ಕರೆಗಾಗುತ್ತದೆ. ಪ್ರೀತಿಯ ಸಹೋದರರೇ, ಯಾರು ಪಾಪ ಮಾಡಿದ್ರು ಆ ಜನರಿಗೆ ಸುಖ ಸಿಗೋದಿಲ್ಲ. ಸ್ವಲ್ಪ ಸಮಯಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಪಾಪ ಮಾಡಿ ಆ ಶಾಂತಿ ಪಡ್ಕೊಂತೀವಿ. ಆದ್ರೆ ಆ ಶಾಂತಿ ರುಚಿ ಏನಿದೆ ನಿಮ್ಗೆ ಪ್ರಪಂಚದಲ್ಲಿ ಸಿಗಬಹುದು, ಸತ್ಯದ ನಂತರ ಅದೇ ನಿಮ್ಗೆ ರುಚಿ ದೊಡ್ಡವಾದ ಶಿಕ್ಷೆ ಆಗಿ ಬರಬಹುದು. ಪ್ರೀತಿಯ ಸಹೋದರರೇ, ಅದಕ್ಕೆ ನಾವು ಯಾವುದೇ ಪಾಪ ಆಗ್ಲಿ ಪಾಪನ ದೂರ ಪ್ರಯತ್ನ ಮಾಡಬೇಕು. ಅದಕ್ಕೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ಹೇಳಿದಾನೆ ಅಂತ, ವದರು ಝಾಹಿರಲ್ ಇಸ್ಮಿ ವಲ್ ಬಾತಿನ. ಜನರು ಕಣ್ಣಿಗೆ ಕಾಣುವ ವಸ್ತು ಪಾಪಗಳು ಮತ್ತು ಮುಚ್ಚಿ ಮಾಡುವ ಪಾಪಗಳಿಂದ ದೂರ ಆಗೋ ಪ್ರಯತ್ನ ಮಾಡ್ರಿ. ಕಣ್ಣಿಗೆ ಕಾಣಲಾರುವ ಏನು ಕಾಣೋದು ವಸ್ತು ಏನಿದೆ ಪಾಪಗಳು, ಆ ಪಾಪಗಳಿಂದ ಮತ್ತು ಮುಚ್ಚಿ ಮಾಡುವ ಪಾಪಗಳಿಂದ ದೂರ ಆಗೋ ಪ್ರಯತ್ನ ಮಾಡ್ರಿ. ಈಗ ಮುಚ್ಚಿ ಮಾಡೋ ಪಾಪಗಳು ಯಾವ್ದಿದೆ, ಹಸದ್, ಬುಗ್ಜ್, ಕೀನಾ. ಹಸದ್ ಅಂದ್ರೆ ಹೊಟ್ಟೆ ಕಿಚ್ಚು, ದ್ವೇಷ, ಬೇರೆ ಜನರ ಮೇಲೆ ಕೆಟ್ಟ ವಿಚಾರಣೆ, ಇದಕ್ಕೆ ಮುಚ್ಚಿ ಮಾಡುವ ಪಾಪಗಳು ಬಾತಿಲ್ ಅಂತ ಹೇಳಿದ್ದಾರೆ. ಕಣ್ಣಿಗೆ ಕಾಣುವ ಪಾಪಗಳು ಅದು ಬಹಳಷ್ಟು ಇದೆ, ಎಣಿಸಕ್ಕಾಗೋದಿಲ್ಲ, ಬಹಳಷ್ಟು ಇದೆ. ಪ್ರೀತಿಯ ಸೋದರಿ, ಯಾವುದೇ ಪಾಪ ಆಗ್ಲಿ ಎಲ್ಲಾ ಪಾಪನ ದೂರ ಅನ್ನೋ ಪ್ರಯತ್ನ ಮಾಡಬೇಕು. ಯಾರು ಪಾಪ ಮಾಡಿದ್ರು ಆ ಜನರ ಮೇಲೆ ಮುಖದ ಮೇಲೆ ಏನು ಬೆಳಕು ಬರೋದಿಲ್ಲ, ಸೌಂದರ್ಯ ಚಲೋ ಕಾಣೋದಿಲ್ಲ. ಪ್ರೀತಿಯ ಸೋದರಿ, ಎಷ್ಟು ನೀವು ಪುಣ್ಯವಂತರಾಗ್ತೀರಾ, ಎಷ್ಟು ಒಳ್ಳೆ ದಾರಿ ಬರ್ತೀರಾ, ಅಷ್ಟು ನಿಮ್ಮ ಪ್ರಪಂಚ ಸುಖವಾಗಿರುತ್ತದೆ ಮತ್ತು ನಾಳೆ ಸತ್ಯ ನಂತರ ನೀವು ಯಶಸ್ವಿ ಆಗ್ತೀರಾ. ಅಲ್ಲಾಹ್ ದುಆ ಮಾಡುತ್ತೇನೆ, ಐ ಮೇರೆ ಮಾಲಿಕ್ ಮೌला, कहने चलने में समझाने में जहां भी सहवन खतन लफ्जन गलती माफ अता फरमा. हम तमाम लोग हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा. ऐ मेरे मौला, हर गुनाह को या अल्लाह सबसे बड़ा गुनाह समझ कर पीछे हटने की तौफीक अता फरमा. ऐ मेरे मौला, हमसे होने वाले हर गुनाह को माफ अता फरमा. ऐ मेरे मौला, हर गुनाह से नफरत करने की तौफीक अता फरमा, हर नेकी से मोहब्बत करने की तौफीक अता फरमा. ऐ मेरे मौला, नेक रास्ते पे चलने की तौफीक अता फरमा. या अल्लाह, शैतान के फंदे से बच कर रहने की तौफीक अता फरमा. या अल्लाह, हमारी दुआओं को, हमारी मन्नतों को, आरज़ू को अपने बारगाह में कबूल मकबूल अता फरमा. मेरे कहने चलने में समझाने में कोई भी सहवन खतन लफ्ज़ गलती माफ अता फरमा. इन तमाम